ಮಾನವನ ಇತಿಹಾಸದಲ್ಲಿ ಭಾಷೆ ಒಂದು ಅದ್ಭುತವಾದರೆ ಆ ಭಾಷೆಯನ್ನು ಕಣ್ಣಿಗೆ ಕಾಣುವಂತೆ ಮಾಡುವ ಲಿಪಿ ಮತ್ತೊಂದು ಪವಾಡ. ಜಗತ್ತಿನಲ್ಲಿ ಸಾವಿರಾರು ಭಾಷೆಗಳಿವೆ, ಆದರೆ ಎಲ್ಲದಕ್ಕೂ ಲಿಪಿಗಳಿಲ್ಲ. ಲಿಪಿಗಳಿದ್ದರೂ ಎಲ್ಲವೂ ಪರಿಪೂರ್ಣವಲ್ಲ. ಆದರೆ ಭಾರತದ ಒಂದು ಭಾಷೆಯ ಲಿಪಿಯನ್ನು ಕಂಡು ಆಧುನಿಕ ಭಾರತದ ಋಷಿಯೊಬ್ಬರು ಬೆರಗಾದರು. ಅದಕ್ಕೆ ಅವರು ಕೊಟ್ಟ ಬಿರುದು ವಿಶ್ವ ಲಿಪಿಗಳ ರಾಣಿ, ಕ್ವೀನ್ ಆಫ್ ವರ್ಡ್ ಸ್ಕ್ರಿಪ್ಟ್ಸ್. ಹೀಗೆ ಕರೆದವರು ಸಾಮಾನ್ಯ ವ್ಯಕ್ತಿಯಲ್ಲ, ಮಹಾತ್ಮ ಗಾಂಧೀಜಿಯವರ ಆಧ್ಯಾತ್ಮಿಕ ಉತ್ತರಾಧಿಕಾರಿ, 14ಕ್ಕೂ ಹೆಚ್ಚು ಭಾಷೆಗಳನ್ನು ಬಲ್ಲ ಬಹುಭಾಷಾ ಪಂಡಿತ ಆಚಾರ್ಯ ವಿನೋಬಾ ಭಾವೆ ಅವರು. ಹೌದು, ಮರಾಠಿ, ಸಂಸ್ಕೃತ, ಹಿಂದಿ, ಉರ್ದು, ಪರ್ಷಿಯನ್, ಇಂಗ್ಲಿಷ್, ಫ್ರೆಂಚ್ ಹೀಗೆ 16 ಭಾಷೆಗಳಲ್ಲಿ ಪ್ರಭುತ್ವವಿದ್ದ ವಿನೋಬಾ ಕನ್ನಡ ಲಿಪಿಯನ್ನು ಕಂಡಾಗ ಅದರ ವೈಜ್ಞಾನಿಕತೆ ಮತ್ತು ಸೌಂದರ್ಯಕ್ಕೆ ಮಾರು ಹೋಗಿ ಈ ಮಾತನ್ನು ಹೇಳಿದರು. ಬನ್ನಿ, ಈ ಮಾತಿನ ಹಿಂದಿರುವ ಸತ್ಯವನ್ನು ಅರಿಯೋಣ. ಲಿಪಿ ವಿಜ್ಞಾನ, ಪ್ರಕೃತಿಯ ನಿಯಮ, ದ ಸೈನ್ಸ್ ಆಫ್ ಆರ್ಟಿಕ್ಯುಲೇಷನ್. ಕನ್ನಡ ಲಿಪಿಯ ಶ್ರೇಷ್ಠತೆ ಇರುವುದು ಅದರ ವಿನ್ಯಾಸದಲ್ಲಿ. ಇದನ್ನು ಫೊನೆಟಿಕ್ ಸ್ಕ್ರಿಪ್ಟ್ಸ್ ಎನ್ನುತ್ತಾರೆ. ಇಲ್ಲಿ ಪ್ರತಿಯೊಂದು ಅಕ್ಷರವೂ ಮಾನವನ ಧ್ವನಿ, ಅಂಗಗಳ ನೈಸರ್ಗಿಕ ಜೋಡಣೆಗೆ ಕನ್ನಡಿ ಹಿಡಿದಂತಿದೆ. ಗಮನಿಸಿ, ಕನ್ನಡದ ವ್ಯಂಜನಗಳು ಹೇಗೆ ಹುಟ್ಟುತ್ತವೆ ಎಂದು. ಇದು ಕೇವಲ ಅಕ್ಷರಮಾಲೆಯಲ್ಲ, ಇದೊಂದು ವೈಜ್ಞಾನಿಕ ಪಟ್ಟಿ. ಮೊದಲಿಗೆ ಕಂಠ್ಯ, ವೇಲಾರ್ ಹೇಗೆ ಕೆಲಸ ಮಾಡುತ್ತದೆಂದು ನೋಡೋಣ. ಕ, ಖ, ಗ, ಘ ಇವು ನೇರವಾಗಿ ಗಂಟಲಿನಲ್ಲಿ ಹುಟ್ಟುತ್ತವೆ. ನಾಲಿಗೆಯು ಬಾಯಿಯ ಮೇಲ್ಚಾವಣಿ ಅಂದರೆ ತಾಳವನ್ನು ಮುಟ್ಟಿದಾಗ ತಾಲವ್ಯ, ಪಲಾಟಲ್ ಎಂಬ ಅಕ್ಷರಗಳು ಹುಟ್ಟುತ್ತವೆ. ಛ, ಛ, ಜ, ಝ. ನಾಲಿಗೆಯು ಹಿಂದಕ್ಕೆ ಮಡಿಚಿದಾಗ ಹುಟ್ಟುವ ಮೂರ್ಧನ್ಯ, ರೆಟ್ರೋಫ್ಲೆಕ್ಸ್ ಎಂಬ ಧ್ವನಿಗಳು ಠ, ಠ, ಢ, ಢ. ಕನ್ನಡ ಭಾಷೆಯ ಗತ್ತು ಇರುವುದೇ ಇಲ್ಲಿ. ಇಂಗ್ಲಿಷ್ನಲ್ಲಿ ಈ ಸ್ಪಷ್ಟತೆ ಇಲ್ಲ. ಮುಂದೆ ನಾಲಿಗೆ ಹಲ್ಲನ್ನು ಮುಟ್ಟಿದಾಗ ದಂತ್ಯ, ಡೆಂಟಲ್ ಎಂಬ ಪದಗಳು ಹುಟ್ಟುತ್ತವೆ. ಥ, ಥ, ದ, ಧ. ಕೊನೆಗೆ ಗಾಳಿ ಹೊರಹೋಗುವ ಮುನ್ನ ತುಟಿಗಳು ಸೇರಿದಾಗ ಓರ್ಸ್ಟ್ಯ, ಲೇಬಿಯಲ್ ಪದಗಳು ಹುಟ್ಟುತ್ತವೆ. ಪ, ಫ, ಬ, ಹ, ಮ. ನೋಡಿದಿರಾ, ಗಂಟಲಿನಿಂದ ಆರಂಭವಾಗಿ ತುಟಿಯವರೆಗೆ ಗಾಳಿ ಬರುವ ಹಾದಿಯಲ್ಲೇ ಅಕ್ಷರಗಳನ್ನು ಜೋಡಿಸಲಾಗಿದೆ. ಆದರೆ ರೋಮನ್ನಲ್ಲಿ ಲಿಪಿಯಲ್ಲಿ ಎ ಎಲ್ಲೋ, ಬಿ ಎಲ್ಲೋ, ಸಿ ಎಲ್ಲೋ ಯಾವುದೇ ವೈಜ್ಞಾನಿಕ ಕ್ರಮವಿಲ್ಲ. ಇದೇ ಕಾರಣಕ್ಕೆ ವಿನೋಬಾ ಭಾವೆಯವರು ಕನ್ನಡವನ್ನು ಮೆಚ್ಚಿ ಕೊಂಡಾಡಿದ್ದು. ಸ್ವರಗಳ ಸೂಕ್ಷ್ಮತೆ ಮತ್ತು ಲುಪ್ತ ಅಕ್ಷರಗಳು, ನುವಾನ್ಸಸ್ ಅಂಡ್ ಲಾಸ್ಟ್ ಲೆಟರ್ಸ್. ಸಂಸ್ಕೃತದ ದೇವನಾಗರಿ ಲಿಪಿಗಿಂತಲೂ ಕನ್ನಡ ಲಿಪಿ ಒಂದು ಹೆಜ್ಜೆ ಮುಂದೆ ಇದೆ. ಹೇಗೆ ಗೊತ್ತೇ? ದೇವನಾಗರಿಯಲ್ಲಿ ಎ ಮತ್ತು ಓ ಸ್ವರಗಳಿಗೆ ಹ್ರಸ್ವ ಮತ್ತು ದೀರ್ಘ ಎಂಬ ವ್ಯತ್ಯಾಸ ಲಿಪಿಯಲ್ಲಿಲ್ಲ. ಆದರೆ ಕನ್ನಡದಲ್ಲಿ ಎಲೆ ಮತ್ತು ಏಣಿ ಬರೆಯುವಾಗ ಸ್ಪಷ್ಟವಾದ ಬೇರೆ ಬೇರೆ ಅಕ್ಷರಗಳಿವೆ. ಇದು ಕನ್ನಡದ ಅನನ್ಯತೆ. ಇನ್ನು ಇತಿಹಾಸದ ಪುಟಗಳನ್ನು ತಿರುವಿದರೆ ನಮಗೆ ಇಂದು ಕಾಣಸಿಗದ 2 ವಿಚಿತ್ರ ಅಕ್ಷರಗಳು ನಮ್ಮ ಕನ್ನಡದಲ್ಲೇ ಸಿಗುತ್ತವೆ. ಅವೇ ರಾ ಮತ್ತು ಳ. ಹೌದು, ಪಂಪ ಮತ್ತು ರನ್ನರ ಕಾಲದಲ್ಲಿ ರಾ ಅಕ್ಷರವನ್ನು ಕಠಿಣವಾದ ರಾ ಕಾರಕ್ಕೆ ಬಳಸುತ್ತಿದ್ದರು. ಇನ್ನು ಳ ಎಂಬುದು ತಮಿಳಿನ ಪಳಂ ಅಥವಾ ಮಲಯಾಳಂನ ಉಚ್ಚಾರಣೆಯನ್ನು ಹೋಲುತ್ತಿತ್ತು. 12ನೇ ಶತಮಾನದ ನಂತರ ಇವುಗಳ ಬಳಕೆ ಕಡಿಮೆಯಾಗಿ ರಾ ಮತ್ತು ಳಗಳಲ್ಲಿ ವಿಲೀನವಾದವು. ಆದರೆ ಕನ್ನಡ ಲಿಪಿಗೆ ಅಂದು ಇದ್ದ ಸೂಕ್ಷ್ಮ ಧ್ವನಿ ಗ್ರಹಿಸುವ ಶಕ್ತಿಗೆ ಇವು ಸಾಕ್ಷಿ. ಮುತ್ತಿನ ಹಾರ ಮತ್ತು ತಾಳೆಗರಿಯ ರಹಸ್ಯ. 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ಹೇಳಿದರು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂದು. ಇದು ಕೇವಲ ಮಾತಿಗೆ ಮಾತ್ರವಲ್ಲ, ಕನ್ನಡದ ಲಿಪಿಗೂ ಅನ್ವಯಿಸುತ್ತದೆ. ಕನ್ನಡದ ಅಕ್ಷರಗಳನ್ನು ದುಂಡಗೆ ಬರೆದರೆ ಅವು ಮುತ್ತುಗಳನ್ನು ಪೋಣಿಸಿದಂತೆ ಕಾಣುತ್ತವೆ. ಕನ್ನಡದ ಅಕ್ಷರಗಳು ಏಕೆ ಇಷ್ಟು ಗುಂಡಗಿರಬೇಕು? ಇದರ ಹಿಂದೆಯೂ ಒಂದು ಕಾರಣವಿದೆ. ಉತ್ತರ ಭಾರತದಲ್ಲಿ ಬರೆಯಲು ಬಟ್ಟೆ ಅಥವಾ ಮರದ ತೊಗಟೆಯನ್ನು ಬಳಸುತ್ತಿದ್ದರು. ಆದರೆ ದಕ್ಷಿಣದಲ್ಲಿ ತಾಳೆಗರಿ ಮುಖ್ಯ ಮಾಧ್ಯಮವಾಗಿತ್ತು. ತಾಳೆಗರಿಯ ನಾರುಗಳು ಅಡ್ಡಲಾಗಿ ಇರುತ್ತವೆ. ಅದರ ಮೇಲೆ ನೀವು ನೇರವಾದ ಅಡ್ಡಗೆರೆ ಎಳೆದರೆ ಎಲೆ ಸೀಳಿ ಹೋಗುತ್ತದೆ. ಅದಕ್ಕಾಗಿಯೇ ನಮ್ಮ ಪೂರ್ವಜರು ಬುದ್ಧಿವಂತಿಕೆಯಿಂದ ಅಕ್ಷರಗಳನ್ನು ವೃತ್ತಾಕಾರವಾಗಿ ಮತ್ತು ಬಾಗಿದ ರೇಖೆಗಳಲ್ಲಿ ಬರೆಯಲು ಶುರು ಮಾಡಿದರು. ದೇವನಾಗರಿಯಲ್ಲಿರುವ ಶಿರೋರೇಖೆ ಕನ್ನಡದಲ್ಲಿ ಇಲ್ಲದಿರಲು ಇದೇ ಕಾರಣ. ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ ಕೃತಿಗಳನ್ನು ತಾವೇ ಸುಂದರವಾಗಿ ಬರೆಯುತ್ತಿದ್ದರು. ಅವರ ಹಸ್ತಪ್ರತಿಗಳನ್ನು ನೋಡಿದರೆ ಅಕ್ಷರಗಳು ಕುಣಿದಾಡಿದಂತೆ ಭಾಸವಾಗುತ್ತವೆ. ವಿದೇಶಿಗರು ಕಂಡ ಕನ್ನಡದ ಕಂಪು ಕಡಲು ದಾಟಿ ಜರ್ಮನಿಗೂ ತಲುಪಿತು. 19ನೇ ಶತಮಾನದಲ್ಲಿ ಇಲ್ಲಿಗೆ ಬಂದ ರೆವರೆಂಡ್ ಫರ್ಡಿನ್ಯಾಂಡ್ ಕಿಟೆಲ್ ಕನ್ನಡ ಭಾಷೆಯ ಶ್ರೀಮಂತಿಕೆಗೆ ಮಾರು ಹೋದರು. 1898ರಲ್ಲಿ ಕಿಟೆಲ್ ಅವರು ರಚಿಸಿದ ಕನ್ನಡ ಇಂಗ್ಲಿಷ್ ನಿಘಂಟು ಇಂದಿಗೂ ಒಂದು ಅದ್ಭುತ.
ಸುಮಾರು 70,000ಕ್ಕೂ ಹೆಚ್ಚು ಪದಗಳನ್ನು ಅವರು ಸಂಗ್ರಹಿಸಿದರು. ಅವರು ತಮ್ಮ ನಿಘಂಟಿನ ಮುನ್ನುಡಿಯಲ್ಲಿ ಕನ್ನಡ ಲಿಪಿಯ ನಿಖರತೆಯನ್ನು ಹಾಡಿ ಹೊಗಳಿದ್ದಾರೆ. ಕೈಬರಹದಲ್ಲಿದ್ದ ಕನ್ನಡವನ್ನು ಮುದ್ರಣ ಯಂತ್ರಕ್ಕೆ ತಂದ ಕೀರ್ತಿ ಬ್ಯಾಸೆಲ್ ಮಿಷನ್ಗೆ ಸಲ್ಲಬೇಕು. ಅವರು ಕಲ್ಲಚ್ಚು ಮತ್ತು ಸೀಸದ ಮೊಳೆಗಳನ್ನು ತಯಾರಿಸುವಾಗ ಕನ್ನಡದ ಅಕ್ಷರಗಳ ತಿರುವುಗಳನ್ನು ಒಂದು ನಿರ್ದಿಷ್ಟ ಆಕಾರಕ್ಕೆ ತಂದರು. ಇದರಿಂದಾಗಿ ಇಂದು ನಾವು ಕಂಪ್ಯೂಟರ್ನಲ್ಲಿ ನೋಡುವ ಫಾಂಟ್ಗಳಿಗೆ ಒಂದು ಬುನಾದಿ ಬಿತ್ತು. ಒಂದು ಲಿಪಿ ಹಲವು ಭಾಷೆ. ವಿನೋಬಾ ಭಾವೆ ಕನ್ನಡವನ್ನು ರಾಣಿ ಎನ್ನಲು ಮತ್ತೊಂದು ಪ್ರಮುಖ ಕಾರಣ ಅದರ ಸರ್ವಗ್ರಾಹಿ ಗುಣ. ನಿಮಗೆ ಆಶ್ಚರ್ಯವಾಗಬಹುದು, ಸಂಸ್ಕೃತ ಭಾಷೆಯನ್ನು ದೇವನಾಗರಿಗಿಂತಲೂ ಹೆಚ್ಚು ನಿಖರವಾಗಿ ಕನ್ನಡ ಲಿಪಿಯಲ್ಲಿ ಬರೆಯಬಹುದು. ಕರ್ನಾಟಕದ ಕರಾವಳಿಯ ಭಾಷೆಗಳಾದ ತುಳು, ಕೊಂಕಣಿ, ಕೊಡವ ಮತ್ತು ಬ್ಯಾರೆ ಭಾಷೆಗಳಿಗೆ ತಮ್ಮದೇ ಆದ ಲಿಪಿ ಬಳಕೆಯಲ್ಲಿದ್ದರೂ ಅಥವಾ ಇಲ್ಲದಿದ್ದಾಗ ಅವುಗಳಿಗೆ ಆಶ್ರಯ ನೀಡಿದ್ದು ಕನ್ನಡ ಲಿಪಿ. ತುಳುವಿನ ವಿಶಿಷ್ಟ ಧ್ವನಿಗಳನ್ನು ಕನ್ನಡ ಲಿಪಿ ಸಮರ್ಥವಾಗಿ ಹಿಡಿದಿಡುತ್ತದೆ. ಇದು ಈ ಲಿಪಿಯ ಉದಾರತೆ ಮತ್ತು ವೈಜ್ಞಾನಿಕ ಸಾಮರ್ಥ್ಯಕ್ಕೆ ಸಾಕ್ಷಿ. ಉತ್ತರ ಭಾರತದ ಲಿಪಿಗಳಲ್ಲಿ ರಾಮ ಎಂದು ಬರೆದರೂ ರಾಮ್ ಎಂದು ಓದುತ್ತಾರೆ. ಆದರೆ ಕನ್ನಡದಲ್ಲಿ ರಾಮ ಅಂದರೆ ರಾಮನೇ, ಬರದಂತೆ ಓದುವ, ಓದಿದಂತೆ ಬರೆಯುವ 100% ಫೊನೆಟಿಕ್ ಭಾಷೆ ನಮ್ಮದು. ಡಿಜಿಟಲ್ ಯುಗ. ಇಂದು ತಂತ್ರಜ್ಞಾನದ ಯುಗದಲ್ಲೂ ಕನ್ನಡ ಲಿಪಿ ಹಿಂದೆ ಬಿದ್ದಿಲ್ಲ. ಇದರ ಫೊನೆಟಿಕ್ ಗುಣದಿಂದಾಗಿ ಇಂಗ್ಲಿಷ್ ಕೀಬೋರ್ಡ್ ಬಳಸಿ ಕನ್ನಡ ಟೈಪ್ ಮಾಡುವುದು ಅತ್ಯಂತ ಸುಲಭ. ಬೆಂಗಳೂರಿನ IISc ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ ಲಿಪಿಜ್ಞಾನಿ ಎಂಬ OCR ತಂತ್ರಜ್ಞಾನ ಕನ್ನಡದ ಅಕ್ಷರಗಳನ್ನು ಗುರುತಿಸಿ ಡಿಜಿಟಲೀಕರಣ ಮಾಡುತ್ತಿದೆ. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ ಸಾಹಿತ್ಯದ ತೂಕ ಈ ಲಿಪಿಗಿದೆ. ಕವಿರಾಜ ಮಾರ್ಗದಿಂದ ಇಂದಿನವರೆಗೆ ಸುಮಾರು 2,000 ವರ್ಷಗಳ ಇತಿಹಾಸವಿದೆ. ಅಂದು ವಿನೋಬಾ ಭಾವೆ ಗುರುತಿಸಿದ ಆ ರಾಣಿಯ ಕಿರೀಟ ಇಂದಿಗೂ ಹೊಳೆಯುತ್ತಿದೆ. ಈ ಲಿಪಿಯನ್ನು ಉಳಿಸುವುದು, ಬಳಸುವುದು ಮತ್ತು ಮುಂದಿನ ಪೀಳಿಗೆಗೆ ದಾಟಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.